ಹಾಸನ ಜಿಲ್ಲಾ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಚಾಕು ಇರಿದಂತ ಕೇಸಿಗೆ ಸಂಬಂಧಿಸಿದಂತೆ ಈಗ ಅಪ್ಡೇಟ್ ಸಿಗ್ತಾ ಇದೆ. ಮೃತ ಮಮತಾ ಅವರನ್ನ ನೆನೆದು ಅವರ ತಂದೆ ತಾಯಿ ಕಣ್ಣೀರು ಹಾಕಿದ್ದಾರೆ. ಆಸ್ಪತ್ರೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಮದುವೆಯಾದ ದಿನದಿಂದಲೂ ಕೂಡ ಮಗಳಿಗೆ ನಿರಂತರವಾಗಿ ಅಳಿಯ ಕಿರುಕುಳ ಕೊಡ್ತಿದ್ದ ಅಂತ ಮಮತಾ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಆಸ್ತಿ ಸೈಟು ಹಣಕ್ಕಾಗಿ ಪೀಡಿಸ್ತಾ ಇದ್ದ, ಅಂದ್ರೆ ವರದಕ್ಷಿಣೆಗಾಗಿ ಪೀಡಿಸ್ತಾ ಇದ್ದ ಅಂತ ಹೆಡ್ ಕಾನ್ಸ್ಟೇಬಲ್ ಲೋಕನಾಥ್ ಬಗ್ಗೆ ಮಮತಾ ಅವರ ತಂದೆ ಆರೋಪಿಸ್ತಾ ಇದ್ದಾರೆ. ಈ ಹಿಂದೆ ಲೋಕನಾಥ್ ದೈಹಿಕವಾಗಿ ಹಲ್ಲೆ ಮಾಡಿದ್ದ ಅನ್ನೋದನ್ನ ಕೂಡ ಹೇಳಿಕೊಂಡಿದ್ದಾರೆ ಮಮತಾ ಅವರ ತಂದೆ ಶಾಮಣ್ಣ. ನೋಡಿ ಸ್ವಾಮಿ ಏನೈತೆ ಅನ್ನೋದ ನನ್ನ ಮಗಿಗೆ ಇಷ್ಟ ತಂದು ಪ್ರತಿಯೊಂದು ಕೊಡ್ತೀನಿ ಸ್ವಾಮಿ. ಇಲ್ಲಿಂದವ ಮಕ್ಳು ಕಂತು ಸಡಕಣವ ಇದು ಮಾಡ್ಕೊಂಡು ಪ್ರತಿಯೊಂದು ಅದಕ್ಕೆ ಹಾಲಿಂದ ಇದರಿಂದ ಪ್ರತಿಯೊಂದು ಕೊಡ್ತೀನಿ ಸ್ವಾಮಿ. ನಾನು ಈಗೇನು ಚಾಕು ಡ್ರ್ಯಾಗನ್ ತಗೊಂಡೋಗಿದ್ದು ಯಾವಾಗ್ಬಿಟ್ಟದ 3 ದಿವಸ ಹೋಗ್ಲಿಲ್ಲ ಅದೇ ನಾವು ಇಲ್ಲ 3 ದಿವಸ ನಮ್ಗೆ ಏನೋ ಗೊತ್ತಲ್ಲ ಸ್ವಾಮಿ. ಇಲ್ಲ ಎಲ್ಲ ಮಾಡಿ ಸ್ವಾಮಿ ಹೊರಗೆ ಕೋಲಿ ಅವನು ಮಾಡಿ ಹೊರಗೆ ಕಳಿಸ್ಬಿಡಿ ಸ್ವಾಮಿ. ಮಾಡಿ ಇನ್ನು ಈಚೆ ಬರಬಾರ್ದು ಸ್ವಾಮಿ. ಅವನು ಆ ಮಕ್ಕಳು ಸಾಕ್ಬೇಕು ಹೆಂಗಿದ್ರು ನಾನು ಸಾಕ್ತಾ ಇದ್ದೀನಿ. ನಾನು ಹಂಗೇನು ಮನೇಲಿ ವಸ್ತು ಕಳಿಸ್ತೀವಿ ಮಾಡಿ ವಿದ್ಯಾಭ್ಯಾಸ ಕೊಡ್ತೀನಿ, ದುಡ್ಡು ಕೊಡ್ತೀನಿ. ಅವನ್ನ ಹೊಡಿಕ ಅವರು ಅವ್ರ ಅಪ್ಪ ಅವ್ವ ತಂಗಿ ಬೆಂಗಳೂರಲ್ಲ ಅವಳೆ. ಅವಳು ಈಗ ಒಂದು 5-6 ವರ್ಷ ಬಂದು ವಾರದಲ್ಲಿ ಬಂದು ಹೋಗಿದ್ರು. ಅವಳು ಇದೆ ಅಪ್ಪನ ಮನೆ ಅಲ್ಲಿ ಬೆಂಗಳೂರಲ್ಲ ಅವಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಶಾಮಣ್ಣ ಅವರು ಅಂದ್ರೆ ಮಮತಾ ಅವರ ತಂದೆ ಮಾತನಾಡಿದ್ದನ್ನು ಗಮನಿಸಿದ್ವಿ. ಅಂದ್ರೆ ಲೋಕನಾಥ್ ಒಂಥರ ಧನ ಪಿಶಾಚಿ ಆಗಿದ್ದ ಹಂಗಿದ್ರೆ ರಕ್ಷಿತ್, ಏನು ಪತಿಯಿಂದಲೇ ಪತ್ನಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಇರೋಂಥದ್ದು RC ರಸ್ತೆಯ ಹೃದಯ ಭಾಗದಂತೆ SP ಕಚೇರಿಯ ಮುಂಭಾಗದಲ್ಲಿರುವಂಥದ್ದು. ನೀವು SP ಕಚೇರಿ ನೋಡ್ತಾ ಇರ್ಬೋದು. SP ಕಚೇರಿ ಆವರಣಕ್ಕೆ ಏನು ಮೃತಪಟ್ಟ ಚಾಕು ಇರ್ತಕ್ಕೆ ತೀವ್ರವಾಗಿ ಗಂಭೀರವಾಗಿ ಗಾಯಗೊಂಡು ಮೃತಪಟ್ಟಂಥ ಮಮತಾ SP ಕಚೇರಿಗೆ ಆಗಮಿಸ್ತಾಳೆ. ಅಂದರೆ ಏನು ಪತಿ ಆಗಾಗ ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇರ್ತಾನೆ. ಇದಲ್ಲದೆ ನಿಮ್ಮ ತಂದೆಯಿಂದ ಸೈಟು ಮತ್ತು ಆಸ್ತಿಯನ್ನು ತೆಗೆದುಕೊಂಡು ಬರಲೇಬೇಕು ಅಂತ ಹಿಂಸೆ ಕೊಡ್ತಾ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆಕೆ ಏನು ಮಾಡ್ತಾಳೆ, ಹಿರಿಯ ಅಧಿಕಾರಿ ASP ವೆಂಕಟೇಶ್ ನಾಯ್ಡು ಆಗಿರ್ಬೋದು ಅಥವಾ ASP ತಮ್ಮಯ್ಯ ಅವರಿಗೆ ದೂರು ಕೊಡೋಕೆ ಆಗಮಿಸ್ತಾಳೆ. ಇದಲ್ಲದೆ ಅವರಿಬ್ಬರು ಕೂಡ ಬಂದಿರಲ್ಲ ಇನ್ನು ಆಫೀಸ್ಗೆ. ಅಂದರೆ ಯಾವುದೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹೊರಗೆ ಹೋಗಿರ್ತಾರೆ. ಹಾಗೆ SP ಏನು ಮೊಹಮ್ಮದ್ ಸುಜಿತಾ ಇದ್ದಾರೆ ಅವ್ರನ್ನ ನಾನು ಭೇಟಿ ಮಾಡ್ತೀನಿ, ಅವರಿಗೆ ದೂರು ಕೊಟ್ಟಿರ್ತೀನಿ. ಹಿಂದೆನೂ ಕೂಡ ಅವ್ರ ತಂದೆ ತಾಯಿ ಬಳಿ ಹೇಳಿರ್ತಾಳೆ, ಮತ್ತು ಮುಂದುವರ ಭಾಗ ಅವ್ರ ಗಂಡನ ಬಳಿ ಹೇಳಿರ್ತಾಳೆ, ನೀನು ಈ ರೀತಿ ನನಗೆ ಹಿಂಸೆ ಕೊಟ್ಟರೆ ನಾನು ಯಾವುದೇ ಕಾರಣಕ್ಕೆ ನಾನು ಸುಮ್ಮನೆ ಇರಲ್ಲ, ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ತಮ್ಮ ಗಮನಕ್ಕೆ ತರ್ತೀನಿ, ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು, ನಿನಗೆ ಶಿಕ್ಷೆ ಆಗಬೇಕು ಅಂತ ಕೂಡ ಹೇಳಿರ್ತಾಳೆ. ಆಗೇನು ಮಾಡ್ತಾಳೆ, ಏಕಾಏಕಿ ಆಕೆ ಬೆಳಿಗ್ಗೆ ಎದ್ದು ಬರ್ತಾಳೆ. ಎದ್ದು ಬಂದಿದ್ದ ಕೂಡಲೇ ನೇರವಾಗಿ SP ಕಚೇರಿ ಬರ್ತಾಳೆ. ಆದರೆ ಆಕೆಗೆ ಗೊತ್ತಿರಲ್ಲ ಆ ಹಿಂದ್ಗಡೆನೇ ಏನು ಕಾನ್ಸ್ಟೇಬಲ್ ಆದಂಥ ಲೋಕನಾಥ್ ತನ್ನ ಪಾಪಿ ಪತ್ತಿ ಬರ್ತಾ ಇರ್ತಾನೆ ಅಂತ. ಆಗ ಆತನು ಕೂಡ ಹಿಂಬಾಲಿಸ್ಕೊಂಡು ಬರ್ತಾ ಇರ್ತಾನೆ. ಹಿಂಬಾಲಿಸ್ಕೊಂಡು ಬಂದು ಇನ್ನೇನು ಪತ್ನಿ ಮಮತಾ SP ಕಚೇರಿ ಆವರಣ ಒಕ್ಕ ಕೂಡಲೇ ಒಳಗೆ ಹೋದ ಕೂಡಲೇ ಹಿಂದೆಯಿಂದ ಆತನು ಕೂಡ ಬರ್ತಾನೆ. ಬಂದು ಏಕಾಏಕಿ ಎದೆ ಮತ್ತು ಹೊಟ್ಟೆ ಭಾಗಕ್ಕೆ ಚಾಕುವಿಂದ
ಚುಚ್ಚಿದಾಗ ತೀವ್ರ ಗಂಭೀರವಾಗಿ ಗಾಯಗೊಂಡಂಥ ಮಮತಾ ಕೆಳಗಡೆ ಕುಸಿದು ಬೀಳ್ತಾರೆ. ತಕ್ಷಣ ಅಲ್ಲಿದ್ದಂಥ ಪೊಲೀಸ್ಗಳು ಅಂದರೆ SP ಕಚೇರಿ ಸಾಕಷ್ಟು ಜನ ಪೊಲೀಸ್ಗಳು ಇರ್ತಾರೆ, ಅವರು ಕಾರ್ಯನಿರತ ಪೊಲೀಸ್ಗಳು ಇರ್ತಾರೆ. ತಕ್ಷಣ ಆಕೆಯನ್ನು ಹಾಸನದ ನೀವು ಏನು ಬಲಭಾಗದಲ್ಲಿ ಇಮ್ಸ್ ಹಾಸ್ಪಿಟ್ಲ್ ಇದೆ, ಆ ಇಮ್ಸ್ ಹಾಸ್ಪಿಟ್ಲಿಗೆ ಕೂಡಲೇ ಆಕೆಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕರ್ಕೊಂಡು ಹೋಗ್ತಾರೆ. ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆ ಕೂಡ ಕೊಡ್ತಾರೆ. ಕೊಟ್ಟ ಕೂಡಲೇ ಆಕೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಡ್ತಾಳೆ. ತದನಂತರ ಈಗ ಹಾಸನದ ಏನು ಇಮ್ಸ್ ಹಾಸ್ಪಿಟ್ಲ್ ಹೊಂದಿದೆ, ಮೃತಳ ಸಂಬಂಧಿಕರ ಏನು ಅಪ್ಪ ಇರ್ಬೋದು, ಸಂಬಂಧಿಕರು ಅಣ್ಣ ತಮ್ಮ ಸಾಕಷ್ಟು ಜನ ನೆರೆದಿರೋ ಒಂದು ರೀತಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರೋಂಥದ್ದು. ಏನು ಅವರ ಆಕ್ರಂದನ ಮುಗಿಲು ಮುಟ್ಟುವಂತಿದೆ ಒಂದು ಕಡೆ. ಇನ್ನೊಂದೆಡೆ ಅವ್ರ ತಂದೆ ಹೇಳೋ ಪ್ರಕಾರ 17 ವರ್ಷ ಹಿಂದೆ ಏನು ಚನ್ನಪಟ್ಟಣ ನಿವಾಸಿ ಆದಂಥ ಮಮತಾ ಮತ್ತು KR ಪುರಂ ಬಡಾವಣೆ ನಿವಾಸಿ ಆದಂಥ ಲೋಕನಾಥ್ ಪ್ರೀತಿಸಿ ಇವರಿಬ್ಬರು, ಮಮತಾ ಮತ್ತು ಲೋಕನಾಥ್ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ. ಸ್ವಲ್ಪ ಕಾಲ ಅಂದರೆ ಸುಮಾರು ಒಂದು 5-6 ತಿಂಗಳು ನೆಟ್ಟಿಗಿರ್ತಾನೆ. ತದನಂತರ ಆತ ನಿಮ್ಮ ತಂದೆ ಬಳಿ ಹೋಗು ಅಂದರೆ ಆ ಪತ್ನಿಗೆ ಡಿಮ್ಯಾಂಡ್ ಇರ್ತಕ್ಕಂಥದ್ದು, ನಿಮ್ಮ ಮನೆಗೆ ಹೋಗು, ಆಸ್ತಿ ಸೈಟು ಬಂಗಾರ ಒಡವೆ ನೀನು ತೆಗೆದುಕೊಂಡು ಬಾ, ನನಗೆ ಅಗತ್ಯ ಇದೆ ಅಂತಲೂ ಕೂಡ ಆಗಾಗ ಡಿಮ್ಯಾಂಡ್ ಇಡ್ತಾ ಇರ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯರು ಮತ್ತು ಸಂಬಂಧಿಕರು ಆಗಾಗ ಇಬ್ಬರು ಗಂಡ ಹೆಂಡತಿ ಅಂದರೆ ಇಬ್ರಿಗೂ ಕೂರಿಸ್ತಾರೆ, ರಾಜಿ ಸಂಧಾನ ಕೂಡ ಮಾಡ್ತಾರೆ. ಆದರೂ ಕೂಡ ಸ್ವಲ್ಪ ದಿನ ನೆಟ್ಟಿಗಿರುತ್ತೆ, ಮತ್ತೆ ಕೂಡ ಅದೇ ರೀತಿ ನನಗೆ ದುಡ್ಡು ಬೇಕು, ಆಸ್ತಿ ಬೇಕು, ಮತ್ತು ನೀನು ಸೈಟ್ ಬೇಕು ಅನ್ನೋ ಡಿಮ್ಯಾಂಡ್ ಕೂಡ ಈ ಏನು ಕಾನ್ಸ್ಟೇಬಲ್ ಆದಂಥ ಲೋಕನಾಥ್ ತನ್ನ ಪತ್ನಿಗೆ ಡಿಮ್ಯಾಂಡ್ ಮಾಡ್ತಾ ಇರ್ತಾನೆ. ಸಾಕಷ್ಟು ಬಾರಿ ವಿಚಾರನೂ ಕೂಡ ಸಂಬಂಧಿಕರಿಗೆ ಹೇಳ್ತಾಳೆ. ಇದಲ್ಲದೆ ಈ ಕೆಲ ಪೊಲೀಸ್ ಅಧಿಕಾರಿಗಳಿಗೆ ಅಂದರೆ ಕೆಳಮಟ್ಟ ಕೆಲ ಪೊಲೀಸ್ ಅಧಿಕಾರಿಗಳಿಗೆ ವಿಷಯ ತಿಳಿಸ್ತಾರೆ. ಅವರು ಕೂಡ ಸಮಾಧಾನ ಮಾಡಿ ಕಳಿಸ್ತಾರೆ, ಗಂಡ ಹೆಂಡತಿ ನೀವು ಈ ರೀತಿ ಮಾಡಬಾರ್ದು ಅಂತ. ತದನಂತರ ಅವನು ಏನು ದೌರ್ಜನ್ಯ ಹೆಚ್ಚಾಗತ್ತೆ, ಆಗ ಆಕೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಬಳಿ ಬಂದಿರೋಂಥದ್ದು. ಆಗ ಏಕಾಏಕಿ ದಾಳಿ ನಡೆದಿದೆ. ಈಗ ಅವ್ರ ತಂದೆ ಶಾಮಣ್ಣ ಏನು ಮಮತಾ ಪೋಷಕರಾದಂಥ ಶಾಮಣ್ಣ ಹೇಳೋ ಪ್ರಕಾರ ಆತ ತುಂಬ ಡಿಮ್ಯಾಂಡ್ ಮಾಡ್ತಾ ಇದ್ದ. ಮದುವೆ ಆಗಿ ಕೆಲವು ದಿನಗಳಲ್ಲಿ ಆತ ತುಂಬ ಡಿಮ್ಯಾಂಡ್ ಮಾಡ್ತಾ ಇದ್ದ, ಆಸ್ತಿಗೋಸ್ಕರ ಸೈಟಿಗೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇದ್ದ. ಇವನಿಗೆ ಮತ್ತು ಅವರ ಪೋಷಕರಿಗೆ ಅವರ ಸಂಬಂಧಿಕರಿಗೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಕೂಡ ಆಗ್ರಹಪಡಿಸ್ತಾರಂಥದ್ದು. ರಕ್ಷಿತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.